ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ. ನದಿ ಪಾತ್ರದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಶಾಸಕ ಬಸನಗೌಡ ದದಲ್ ಸೂಚನೆ. ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ. ಜನವರಿ 11ರಂದು ದೇದುರ್ಗದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಕಾರ್ಯಾಗಾರ. ಎಂ ವಿರೂಪಾಕ್ಷಿ. ಯುವಕ ಯುವತಿಯರು ಸ್ಥಳೀಯವಾಗಿ ಉದ್ಯೋಗ ಪಡೆಯಲು ಆದ್ಯತೆ ನೀಡಲಿ. ತರಬೇತಿ ಕೇಂದ್ರ ಪ್ರಾರಂಭಿಸಲು ಚಿಂತನೆ. ವಿ ಲಕ್ಷ್ಮೀರೆಡ್ಡಿ. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣ ಖಂಡನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರ ದಹಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ. ಮತ್ತು ಪ್ರತಿ ತಿಂಗಳು ಕುಂದುಕೊರತೆ ಸಭೆ ನಡೆಸಲು ಡಿಎಸ್ಎಸ್ ಮನವಿ. ವಾರ್ತೆಗಳ ವಿವರ. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಅನುಪಾಲನಾ ವರದಿಯಲ್ಲಿ ತಿಳಿಸಲಾಗಿದ್ದು, ಆದರೆ ಗಂಜಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಕಾಮಗಾರಿಯಲ್ಲಿ ಸಂಪರ್ಕ ಕಾಮಗಾರಿ ಬಾಕಿ ಇದ್ದು ಸಭೆಗೆ ತಪ್ಪು ಮಾಹಿತಿ ನೀಡಬಾರದು. ಇನ್ನೆರಡು ದಿನಗಳಲ್ಲಿ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮೀಣ ಶಾಸಕ ಬಸನಗೌಡ ದದಲ್ ಸೂಚನೆ ನೀಡಿದರು. ಅವರು ಇಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನದಿ ನೀರು ಕಲುಷಿತವಾಗಿರುತ್ತವೆ. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿತ್ತು. ಆದರೆ ಗಂಜಳಿ ಗ್ರಾಮದಲ್ಲಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಸೂಚಿಸಿದ್ದು ಸ್ಥಳ ಪರಿಶೀಲನೆಯೂ ಆಗಿದೆ. ಪಿಎಸ್ಎಫ್ ಘಟಕಕ್ಕೆ ಸಂಪರ್ಕ ನೀಡುವ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿ ಇದೆ. ಇದು ಸರಿಯಾದ ಕಾರ್ಯವೈಖರಿಯಲ್ಲ. ಗ್ರಾಮದ ಜನರು ಕೇಳಿದರೆ ಹೇಗೆ ಉತ್ತರಿಸಬೇಕು? 2 ದಿನಗಳ ಒಳಗಾಗಿ ಗಂಜಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಠಮಾರಿ ಗ್ರಾಮದಲ್ಲಿ OHT ಟ್ಯಾಂಕ್ ನಿರ್ಮಾಣ ಮಾಡಲು ಸ್ಥಳ ಗುರುತಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸುವ ಸಮಯದಲ್ಲಿ ಅಲ್ಲಿನ ಗ್ರಾಮಸ್ಥ ಶಾಕೀರ್ ತಕರಾರು ಮಾಡಿರುವುದು ಗಮನಕ್ಕೆ ಇದೆ. ನಾಳೆಯೇ ಪೊಲೀಸ್ ಠಾಣೆಗೆ ದೂರು ನೀಡಿ ಸರ್ಕಾರಿ ಭೂಮಿಯನ್ನು ತಮ್ಮದು ಎಂದು ಹೇಳಿಕೊಂಡರೆ ದಾಖಲೆ ಪರಿಶೀಲಿಸಿ, ಒಂದು ವೇಳೆ ತಕರಾರು ಮುಂದುವರೆದರೆ ತಕರಾರು ಮಾಡಿದವರ ವಿರುದ್ಧ FIR ದಾಖಲಿಸಿ ಎಂದು ತಿಳಿಸಿದರು. ಜಲಧಾರೆ ಯೋಜನೆಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದಾಗಿ ಪ್ರಗತಿ ಸಾಧಿಸುತ್ತಿಲ್ಲ. ಒಟ್ಟು 8 ZBT, 4 ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದ್ದು 4 ಕಾಮಗಾರಿಗಳು ಪ್ರಗತಿಯಲ್ಲಿವೆ. 73 OHTಗಳಲ್ಲಿ 41 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು 32 ಬಾಕಿ ಇವೆ. ಕೂಡಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗುತ್ತೇದಾರರಿಗೆ ಸೂಚಿಸಬೇಕು ಎಂದರು. ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಜಲಧಾರೆ, ಗ್ರಾಮೀಣ ನೀರು ಸರಬರಾಜು ಇಲಾಖೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆ ನಡೆಸಬೇಕೆಂದರು. ಕಲಮಲ ಕೆರೆಯ ವಿದ್ಯುತ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿ ಇದ್ದು ಜನರಿಗೆ ಕುಡಿಯುವ ನೀರಿನ ಸರಬರಾಜಿಗೆ ಮಾಡಿರುವ ಕಾಮಗಾರಿ ಇದಾಗಿದ್ದು, ಕೆರೆಯ ನೀರು ಸರಬರಾಜು ಆಗದೇ ಇದ್ದಲ್ಲಿ ನೀರು ಕಲುಷಿತವಾಗುತ್ತದೆ. 1 ವಾರದೊಳಗೆ ಹುಣಸಿಹಾಳ, ಉಡ, ಕಲಮಲ, ಮಾರಂ ಕ್ಯಾಂಪ್, ಸೀತಾನಗರ ಕ್ಯಾಂಪ್ ಸೇರಿ ಕೆರೆ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ತಾಲೂಕಿನ ತುರ್ಕುಂಡೋಣಿ ಗ್ರಾಮದ ಬಳಿ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು. ಇದರಿಂದ ಹೀರಾಪುರ, ತುರ್ಕುಂಡೋಣಿ ಹಾಗೂ ಮೂಡಲದಿನ್ನಿ ಗ್ರಾಮಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ DPR ಸಿದ್ಧಪಡಿಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು. ಜೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ತಾಲೂಕಿನ ಗ್ರಾಮಗಳ
SC/ST ಕಾಲೋನಿಗಳಲ್ಲಿ ಇರುವ ವಿದ್ಯುತ್ ಸಮಸ್ಯೆಯ ಕುರಿತು ಆಯಾ ಇಲಾಖೆಯ ತಾಲೂಕು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಶನಿವಾರದೊಳಗೆ ಜೆಸ್ಕಾಂ ಇಲಾಖೆಗೆ ನೀಡಬೇಕು. ನಂತರ ಜೆಸ್ಕಾಂ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಸೇರಿ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕೆಂದರು. ಮುಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ ಸುರಿದ ಮಳೆಗೆ ತಾಲೂಕಿನಲ್ಲಿ ಬೆಳೆ ಹಾನಿ ಉಂಟಾಗಿದ್ದು 1672 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ. ಈಗಾಗಲೇ ಕಂದಾಯ ಹಾಗೂ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆದಿದ್ದು ಒಟ್ಟು 15,422 ಫಲಾನುಭವಿಗಳಲ್ಲಿ 128 ಫಲಾನುಭವಿಗಳಿಗೆ ಮಾತ್ರ ಪರಿಹಾರ ಬಾಕಿ ಉಳಿದಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಎರಡು ರೇಸಿಂಗ್ ಅದು ನೀನು ರೋಡ್ ಕಟ್ಟಿ ಬರ್ತದೆ. ಇದರಿಂದ ಇಲ್ಲಿಂದ ಹೋಗ್ಬಿಡ್ತದೆ ಹೊಲಗಳಾಗಲಿ ಸೀದಾ ಎರಡೇ ತೊಗೊಂಡೋಗಿ ಸರ್, ಅಲ್ಲಿಂದ ಎರಡು ಡಿವೈಡ್ ಮಾಡಿಬಿಟ್ಟು ಸರ್ ಸಾಕು ಸರ್. ಬ್ರಾಂಚಸ್ ಅಷ್ಟು ಮಾಡೋದು ಡಿಪಿಆರ್ ಮಾಡಿ ಈಗ ಏನಿದ್ರೆ ಬೇಕಾಗುತ್ತೆ ಸರ್ ಸ್ಟೋರೇಜ್ KKD ಯಾವ್ದಾರು ಕೊಟ್ಬಿಡ್ತೀನಿ ನಾವು ಅಷ್ಟೊತ್ತಿಗೆ ಒಂದು ಲೆಟರ್ ಬರೀತೀವಿ. ನಮಗೆ 10 ಎಕರೆ, ಒಂದು 9 ಎಕರೆ 8 ಎಕರೆ ನಮಗೆ ಕೆರೆ ನಿರ್ಮಾಣ ಮಾಡೋದಕ್ಕೆ ಒಂದು ಪತ್ರ ಬರೀರಿ. ಇವತ್ತು ಬರೆದು ಇವತ್ತು ಈ ವಿಲೇಜ್ಗಳಿಗೆ ಕುಡಿಯೋ ನೀರು ಭಾಳ ಪ್ರಾಬ್ಲಮ್ ಅವ. ತುರ್ಕುಡೋಣ, ಈರಾಪುರ, ಮೂಡಲದಿನ್ನಿ 3 ಗ್ರಾಮಗಳಿಗೆ ಕುಡಿಯೋ ನೀರು ಸಲುವಾಗಿ ಒಂದು ನಮಗೆ IRಗೆ ಒಂದು 9 ಎಕರೆ 8 ಎಕರೆ 9 ಎಕರೆ ತರ DCಗೆ ಡಿಸ್ಕ್ರಿಪ್ಷನ್ ಅದ. ಅಷ್ಟಕ್ಕೆ ನೀವು ಬರೆದ್ರೆ ಇಲ್ಲಿ ಆಗಿಬಿಡ್ತದೆ. ನಾನು ಅಲ್ಲಿ ನಿಮ್ಮ MDಗೆ ಮಾತಾಡಿ ಬೇಕಾದ್ರೆ SS ಅವ್ರಿಗೆ ಮಾತಾಡೋದು. ಜವಾಬ್ದಾರಿ ನೋಡ್ರಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲ PDOಗಳಿಗೆ ಹೇಳ್ತಾ ಇರೋದು ನಾವು. ಅವ್ರ ಜೆಸ್ಕಾಂ ಅವ್ರನ್ನ ನೀವು ಕರ್ಕೊಂಡು ಬರ್ರಿ. ಅದಕ್ಕೆ ನೀವು ಕರೆಕ್ಟ್ ಆಗಿ ಹೇಳಿ ವಿತ್ ಪೋಲು ಮತ್ತು ಎಲ್ಲ ಸಹ ಏನ್ ಡಿಪಾಸಿಟ್ ಕಿಲೋಮೀಟರ್ಗೆ ಅದಕ್ಕೆ ನಾವೆಲ್ಲ ತುಂಬಿಸ್ತೀವಿ. ಅಮೌಂಟ್ ನೀವು ಇಮಿಡಿಯೇಟ್ ಆಗಿ ಡಿಪಾಸಿಟ್. ಈಗ PDOs ಗಳು ಇರ್ತಾರ, ನಿಮ್ ಲೈನ್ ಮ್ಯಾನ್ಸ್, ನಿಮ್ ಜೈಗಳು, ನೀವು ಜಂಟಾಗಿ ಹೋಗಿ ಈಗ ಅವ್ರು ಹೇಳಿದ ಮೇಲೆ ನೀವು ಒಂದು 50 ಮನೆಗಳು ಹೊಸ ಏರಿಯಾ ಆಗಿರ್ತಾವ. ಅಲ್ಲಿ SCಗಳು ಆಗಿರ್ತಾರೆ, ಇಲ್ಲಿ SC ಆಗಿರ್ತಾರ, OBCಗಳು ಆಗಿರ್ತಾರೆ. ಯಾರು ಅವರು ಮನೆಗಳು ಬರ್ತು, ಅವ್ರ ಹೆಸರುಗಳೆಲ್ಲ ಬರ್ತು, ಇದು ಈ ಕಾಲೋನಿ ಅಂತೇಳಿ ಕೊಡ್ತಾರೆ. ಅಲ್ಲ ಮಾಡ್ತಾರೆ. ಅದಕ್ಕೆ ನೀವು ಹೋಗಿ ಬರ್ರಿ ಅಂತ ಒಂದು ರೌಂಡ್ ನಿಮ್ಮ ಜೈಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡಿ. PDO ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಇಲಾಖೆಯವರು ನೀವೇನ್ ಮಾಡಿ ಅವ್ರು ಕೊಟ್ಟದಕ್ಕೆ ನೀವು ದುಡಿಕಾಡ ಬೇಡ. ಅವ್ರು ಏನಂತಾರ, ನೀವು ಸ್ವಯಂದಿಂದ ನಿಮ್ಮ ಕಾಲೋನಿಗಳಲ್ಲಿ ನಮಗೆ ಇಂತಿಂತ ರಿಕ್ವೈರ್ಮೆಂಟ್ ಅದನ್ನ ಅವರು ಮೇಲೆ ಕಳಿಸ್ಕೊಡ್ತಾರೆ. ಅವರು ಯಾವ ಕಾರ್ಯಕ್ರಮ ಎಲ್ಲವಕ್ಕೂ ಕೂಡ ನಾನು ಇಲ್ಲ ಆಯ್ತು. ಈಗ ಇಲ್ಲಿ ಆಯ್ತು. ಈಗ ಸೋಷಿಯಲ್ ವೆಲ್ಫೇರ್, ಆಮೇಲೆ BCM ಯಾರು BCM ಆಫೀಸರ್ ಯಾರು ಮೂರು ಇಲಾಖೆ ಕೂಡಿಸಿ ಆ PDOsಗಳ ಹತ್ರ ರೆಕಾರ್ಡ್ ಅವ್ರಿಗೆ ಬರ್ತಿರ್ತದೆ. PDOಗಳಿಗೆ ಯಾವ ಕಾಲೋನಿಗಳಲ್ಲಿ SCP ವಾಸ ಎಲ್ಲಾರ, TSP ಎಲ್ಲಾರ, OBC ಎಲ್ಲಾರ ಅವರೆಲ್ಲ ಮಾಡ್ತಾರೆ. ಅವ್ರನ್ನ ಇವ್ರನ್ನ ಕುಂದಿಸಿ ಒಂದು ಮೀಟಿಂಗ್ ಮಾಡಿ ಅವತ್ತೇ ನೀವು ಅಲ್ಲೇ ಬರೆದು ಒಂದು ಪ್ರೊಸೀಡಿಂಗ್ ಮಾಡಿ ರಿಕ್ವೈರ್ಮೆಂಟ್ ಏನೇನಂತ ಎಲ್ಲ ಮಾಡಿ ಪಟ್ಟಿ ಮಾಡಿ ಕಳಿಸ್ತೀವಿ. ಈಗ ಲಾಸ್ಟ್ ಎಕ್ಸ್ಪೆಂಡಿಚರ್ ಈ ಬಜೆಟ್ ಏನು ಮಾರ್ಚ್ನಲ್ಲಿ ಲಾಸ್ಟ್ ಆಗಿಗೆ ಅಟ್ಲೀಸ್ಟ್ ನಮ್ದು ಇಷ್ಟು ಡಿಮ್ಯಾಂಡ್ ಆದಂದ್ರೆ ಅಟ್ಲೀಸ್ಟ್ ಬರ್ತದೆ ಇಮಿಡಿಯೇಟ್ಲಿ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ವೀಕ್ ಯಾವ್ದು ಡೇಟ್ ಸಾಟರ್ಡೆ. ನೀವು ಬೇರೆ ಎಲ್ಲ PDOs ಇರ್ಬೇಕು. PDOs ಅವರು ಅಷ್ಟೊತ್ತಿಗೆ ಸಾಟರ್ಡೆ ಮಟ್ಟಿಗೆ ಎಲ್ಲ PDO ನಿಮ್ಮ ಕಾಲೋನಿಗಳಲ್ಲಿ ಎಲ್ಲಿ SCP, TSP ಮತ್ತು OBC ಕಾಲೋನಿಗಳು ನೀವು ಎಲ್ಲೆಲ್ಲಿ ಏನು ಸಮಸ್ಯೆ ಅದ ನೀವು ಪಟ್ಟಿ ಮಾಡ್ಕೊಂಡು ಬರ್ಕೊಂಡ್ಬರ್ಬೇಕು. ಎಷ್ಟು ಕಂಬಗಳು ಬರ್ತದ, ಇಲ್ಲ ವೈರ್ ಏನ್ ಬೇಕಾಗ್ತದೆ, ಇಲ್ಲ ಡ್ಯಾಮೇಜಸ್ ಪೋರ್ಷನ್ ಏನಾಗ್ಯಾವ, ಇಲ್ಲ ಅಡಿಷನಲ್ ಟ್ರಾನ್ಸ್ಫಾರ್ಮರ್ಗಳು ಏನ್ ಬೇಕಾಗ್ತದೆ ಎಲ್ಲವನ್ನು ನೀವು ಮಾಡ್ಕೊಂಡು ಬರ್ಬೇಕು. ಅವತ್ತಿನ ಸಭೆಗೆ ಬಂದ್ರೆ ಇವರು ನೀವು ಕೂಡ ಹೋಗಿ ಬರ್ಬೇಕಾದ್ರೆ ಒಂದು ರೌಂಡ್ ಆಗಿ ನೀವು ಹೋಗಿ ಬಂದ್ರೆ ನಿಮಗೂ ಅದನ್ನ ವಾಸ್ತವಾಂಶ ಗೊತ್ತಾಗ್ತದೆ. ಆ PDO ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ನಿಮಗೆ ಮಾಡ್ಕೊಂಡು ಹೋಗ್ಬೇಕು. ಟೋಟಲ್ ಇನ್ಕ್ಲೂಡ್ ಮಾಸ್ಬಟ್ ಇರ್ತದೆ ಅದ್ರ ಯಾವಾಗ ಟೈಮ್ ಇದೆ. ಇನ್ನೊಂದು 12 ದಿನ ಟೈಮ್ ಇರೋದ್ರಿಂದ ಎಲ್ಲ ಕಡೆ PDO ಅವರು ಮತ್ತೆ ಸೋಷಿಯಲ್ ವೆಲ್ಫೇರ್ ST ಜೆಸ್ಕಾಂದವರು ನೀವು ಜಂಟಿಯಾಗಿ ಹೋಗಿ ಬಂದು ಕುಂತು ಒಂದು ಪ್ರೊಸೀಡಿಂಗ್ ಮಾಡಿ ಕೊಡ್ತೀವಿ. ನಿಮ್ಮ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯಾವ
ಸಭೆಯಲ್ಲಿ ಆರ್ಎಪಿಎಂಸಿ ಅಧ್ಯಕ್ಷ ಜಯವಂತರಪ್ಪ ತಂಗೆ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಡಿವೈಎಸ್ಪಿ ಶಾಂತವೀರ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ವನಿತಾ, ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ನಾಮನಿರ್ದೇಶಿತ ಸದಸ್ಯರಾದ ಈರೇಶ್, ಫಾರೂಕ್, ತಿಮ್ಮಪ್ಪ, ಜಿಂದಪ್ಪ, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಮುಂಬರುವ ಜಿಲ್ಲಾ, ತಾಲೂಕು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತರನ್ನು ಸಿದ್ಧಗೊಳಿಸಲು ಹಾಗೂ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಾಗಿ ಮಾಹಿತಿ ನೀಡಲು ಜೆಡಿಎಸ್ ಪಕ್ಷದಿಂದ ಜನವರಿ 11ರಂದು ದೇದುರ್ಗದಲ್ಲಿ ಸಾಮಾಜಿಕ ಜಾಲತಾಣದ ಬಳಕೆ ಕುರಿತು ಕಾರ್ಯಕರ್ತರಿಗೆ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ನಿರ್ಧರಿಸಿ ಸೂಚನೆ ನೀಡಿದ್ದಾರೆ. ಪ್ರತಿ ಬೂತ್ ಏಜೆಂಟರುಗಳಿಗೆ ತರಬೇತಿ, ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತದೆ. ಈಗಾಗಲೇ 4 ತಂಡಗಳನ್ನು ರಚಿಸಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಬೂತ್ ಏಜೆಂಟರಿಗೆ ತರಬೇತಿ ನೀಡಲಾಗುತ್ತದೆ. ವಿಶೇಷ ತಂಡದ ತರಬೇತಿದಾರರ ಚಂದನ್ ನೇತೃತ್ವದಲ್ಲಿ ಮಾಹಿತಿ ಒದಗಿಸಲಾಗುತ್ತದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯುವಕ ಯುವತಿಯರನ್ನು ಸಿದ್ಧಗೊಳಿಸಲಾಗುತ್ತಿದೆ ಎಂದರು. 2002ರಲ್ಲಿ ನಡೆದಿದ್ದ ಮತದಾರರ ಪರಿಷ್ಕರಣೆ ಮತ್ತೆ ನಡೆಸಲು ಸರ್ಕಾರಗಳು ಉದ್ದೇಶಿಸಿದ್ದರಿಂದ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆ, ಮರಣ ಹೊಂದಿದವರು, ಸ್ಥಳಾಂತರಗೊಂಡವರ ಮಾಹಿತಿ ಸಂಗ್ರಹಿಸಿ ಮತದಾರರ ವಿಶೇಷ ಪರಿಷ್ಕರಣೆಗೆ ಪಕ್ಷದ ಕಾರ್ಯಕರ್ತರ ತೊಡಗುವಿಕೆ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ ಎಂದರು. ಬೂತ್ ಮಟ್ಟದ ಏಜೆಂಟರುಗಳು, ಎಲ್ಲ ಘಟಕದ ಪದಾಧಿಕಾರಿಗಳು ತರಬೇತಿ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸನ್ಮಾನ್ಯ ದೇವೇಗೌಡರು ಹೊಂದಾಣಿಕೆ MP ಮತ್ತು MLAಗಳಿಗೆ ಮಾತ್ರ, ಸ್ಥಳೀಯ ಚುನಾವಣೆಗಳಿಗೆ ಅಲ್ಲ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿ ಇಡೀ ರಾಜ್ಯದ ಕಾರ್ಯಕರ್ತರಲ್ಲಿ ಮತ್ತೊಂದು ಹುಮ್ಮಸ್ಸು, ಮಟ್ಟದ ಕಾರ್ಯಕರ್ತರ ಮತ್ತೊಂದು ಸಲ ಹುಮ್ಮಸ್ಸನ್ನು ಬೆಳಲಿಕ್ಕೆ ಇದಾಗಿದೆ. ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯಿತಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ರಾಜ್ಯ ಸಮಿತಿಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನು ಬಲಗೊಳಿಸುವ ಸುಮಾರು 4-5 ತಂಡಗಳು ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಕೋರ್ ಕಮಿಟಿ, ಪಕ್ಷದ ಎಲ್ಲ ಘಟಕಗಳು, SC ಘಟಕ, ST ಘಟಕ, ಹಿಂದುಳಿದ ಘಟಕ ಮತ್ತು ಪೇರೆಂಟ್ ಬಾಡಿ ಇವೆಲ್ಲ ಕೂಡ ಆಯಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಂತಕ್ಕಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸನ್ನದ್ಧರಾಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಇಟ್ಟುಕೊಂಡಿದ್ವಿ. ಸಾಮಾಜಿಕ ಜಾಲತಾಣದ ಕಾರ್ಯಾಗಾರ, ಅದು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ಈ ಕಾರ್ಯಾಗಾರದಲ್ಲಿ ನಾವು ಈಗಾಗಲೇ ಕ್ಷೇತ್ರದಲ್ಲಿ 170, 180, 190 ಏನು ಬೂತ್ಗಳಿರ್ತಾವಲ್ಲ ಒಂದೊಂದು ಕ್ಷೇತ್ರಕ್ಕೆ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿ ಬೂತ್ಗೆ BLAಗಳನ್ನು ನಾವು ನೇಮಕ ಮಾಡಿರ್ತೀವಿ. BLAಗಳನ್ನು ನೇಮಕ ಮಾಡಿ ಅವರಿಗೆ ಸೋಷಿಯಲ್ ಮೀಡಿಯಾವನ್ನ, ಸಾಮಾಜಿಕ ಜಾಲತಾಣವನ್ನ ಪಕ್ಷದ ಪರವಾಗಿ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಪಕ್ಷವನ್ನ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ತಗೊಂಡು ಹೋಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನ ದಿನಾಂಕ 11ರಂದು ದೇವದುರ್ಗ ಕ್ಷೇತ್ರ ಮತದಾರ ಕ್ಷೇತ್ರದಲ್ಲಿ, ದೇವದುರ್ಗ ಕ್ಷೇತ್ರದಲ್ಲಿ ಆಗುತ್ತೆ. ಈ ಕ್ಷೇತ್ರದಲ್ಲಿ ಇಡೀ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಪ್ರಥಮ ಹಂತದಲ್ಲಿ ಒಂದೊಂದು ಕ್ಷೇತ್ರದಿಂದ 150ರಿಂದ 180 BLAಗಳು, ಪಕ್ಷದ ಪದಾಧಿಕಾರಿಗಳು, ಎಲ್ಲ ಘಟಕಗಳ ಪದಾಧಿಕಾರಿಗಳು
ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಯುವ ಘಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಯಲ್ಲಿ ಈ ತರಬೇತಿಯನ್ನ ಪಡ್ಕೊಂಡಿರ್ತಕ್ಕಂಥ ನಮ್ಮಲ್ಲಿ ಕಳೆದ 3 ದಿನಗಳಿಂದ ರಾಜ್ಯ ಸಮಿತಿಯಲ್ಲಿ ತರಬೇತಿಗಳನ್ನು ಕೊಡ್ತಕ್ಕಂಥ ವಿಶೇಷವಾದಂತಹ ತರಬೇತಿದಾರರು ಈ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಪ್ರತಿ ಕ್ಷೇತ್ರದ ವಿಧಾನಸಭಾ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಸೋತಿರ್ತಕ್ಕಂಥವರು ಮತ್ತು ಗೆದ್ದಿರ್ತಕ್ಕಂಥವ್ರು ಮತ್ತು ಅಲ್ಲಿನ ಪದಾಧಿಕಾರಿಗಳು, ಪಕ್ಷದ ಪದಾಧಿಕಾರಿಗಳು, ಎಲ್ಲ ಘಟಕಗಳ ಪದಾಧಿಕಾರಿಗಳು ವಿಶೇಷವಾದಂತಹ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನಿಲ್ಲಬೇಕು, ನಾನು ಪಕ್ಷವನ್ನ ಕಟ್ಟಬೇಕಂತಕ್ಕಂಥ ಏನ್ ನಮ್ಮ ಕಾರ್ಯಕರ್ತರ ಪಡೆ ಏನಿದೆ ಅವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಜೊತೆಯಲ್ಲಿ ವಿಶೇಷವಾಗಿ ಬಹಳ 2002ರಲ್ಲಿ ಆಗಿರ್ತಕ್ಕಂಥ ಪರಿಷ್ಕರಣೆ, ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತೇಳಿ, ಇದು ಕರ್ನಾಟಕದಲ್ಲಿ 2002ರಲ್ಲಿ ಮಾತ್ರ ವಿಶೇಷ ಪರಿಷ್ಕರಣೆ ಆಗಿತ್ತು. ಇದುವರೆಗೂ ಕೂಡ ವಿಶೇಷ ಪರಿಷ್ಕರಣೆ ಆಗಿಲ್ಲ. ಇದು ಬಹಳ ಉತ್ತಮವಾದಂತ, ಅದ್ಭುತವಾದಂತ ಬೂತ್ ಲೆವೆಲ್ ಏಜೆಂಟ್ಸ್ ಅಂತೇಳಿ, ಈ ಏಜೆಂಟ್ಸ್ ಅಲ್ಲಿ ಮತ ಪರಿಷ್ಕರಣೆ ವೇಳೆ ಸತ್ತಿರ್ತಕ್ಕಂಥವ್ರನ್ನ ಲಿಸ್ಟ್ ಮಾಡಬೇಕು, ನಕಲಿ ಮತದಾರರನ್ನ ಲಿಸ್ಟ್ ಮಾಡಬೇಕು, ಮತ್ತು ಬೇರೆ ಊರಲ್ಲಿ ಇರ್ತಕ್ಕಂಥ ಮತದಾರರನ್ನ ಲಿಸ್ಟ್ ಮಾಡಬೇಕು, ಮತ್ತು ಇಲ್ಲಿಂದ ಬೇರೆ ಕಡೆ ಹೋಗಿರ್ತಕ್ಕಂಥ ಮತದಾರರ ಲಿಸ್ಟ್ ಮಾಡಿ ಅಲ್ಲಿ BLOಗಳಿಗೆ ಕೊಟ್ಟು BLOಗಳಿಂದ ಆ ಮತಗಳನ್ನ ತೆಗೆದುಹಾಕಲಿಕ್ಕೆ ಮಾಡ್ತಕ್ಕಂಥದ್ದು. ಈ SIR ಏನ್ ಮಾಡುತ್ತೆ, ಪ್ರತಿ ದಿನ ಎಷ್ಟು ಮತಗಳನ್ನ ನಾವು ತೆಗೆದುಹಾಕಿದೀವಿ, ಎಷ್ಟು ಮತಗಳಿಲ್ಲ ಅಂತಂದ್ರೆ ಅವತ್ತೇ ಅಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳ ಅನುಕೂಲವಾಗ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು BLA ಕಾರ್ಯಾಗಾರವನ್ನ ನಾವು ದೇವದುರ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ BLA ಕಾರ್ಯಕ್ರಮಕ್ಕೆ ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ ಅವರು ಬರ್ತಾರೆ ಮತ್ತು ಯುವ ಘಟಕದ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಸೋತಿರ್ತಕ್ಕಂಥವರು, ಗೆದ್ದಿರ್ತಕ್ಕಂಥವರು ಮತ್ತು ಅಲ್ಲಿನ ತಾಲೂಕು ಅಧ್ಯಕ್ಷಗಳು, ಪದಾಧಿಕಾರಿಗಳು, SC ಘಟಕ, ST ಘಟಕ, ಹಿಂದುಳಿದ ಘಟಕ, ಕಾರ್ಮಿಕ ಘಟಕ, ಹಿಂದುಳಿದ ವಿದ್ಯಾರ್ಥಿ ಘಟಕ, ಸಾಮಾಜಿಕ ಜಾಲತಾಣ ಘಟಕದ ಪದಾಧಿಕಾರಿಗಳು ಭಾಗವಹಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ರಾಜ್ಯ ಮುಖಂಡ ಲಕ್ಷ್ಮೀಪತಿ ಗಾಂಧಾರ್, ಸಣ್ಣ ನರಸಿಂಹನಾಯಕ್, ರಾಮಕೃಷ್ಣ, ಅಮರೇಶ್ ಪಾಟೀಲ್, ಆಶಾಪುರ್, ನಾಗರಾಜ್ ಗೌಡ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸ್ಥಳೀಯ ಯುವಕ ಯುವತಿಯರು ಬೇರೆಡೆಗೆ ಹೋಗಿ ಉದ್ಯೋಗ ಮಾಡುವುದಕ್ಕಿಂತ ಸ್ಥಳೀಯವಾಗಿ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಪ್ರಾರಂಭಿಸಲು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಚಿಂತನೆ ನಡೆಸುತ್ತಿದೆ ಎಂದು ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಅನೇಕ ಕೈಗಾರಿಕೆಗಳು ಸೇರಿದಂತೆ ಉದ್ಯಮಗಳಲ್ಲಿ ಅನ್ಯ ರಾಜ್ಯದವರೇ ಉದ್ಯೋಗ ಪಡೆಯುತ್ತಿದ್ದಾರೆ. ಸ್ಥಳೀಯರು ಇಲ್ಲಿಯೇ ಕೆಲಸ ಮಾಡಲು ಹಿಂಜರಿದರೂ ಬೇರೆಡೆಗೆ ಉದ್ಯೋಗ ಅರಸಿ ಹೋಗುತ್ತಿದ್ದಾರೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಕೈಗಾರಿಕೆಗಳಲ್ಲಿ ಹೆಲ್ಪರ್, ಮೆಕ್ಯಾನಿಕಲ್ ಸೇರಿದಂತೆ ಲೆಕ್ಕಪತ್ರ ನಿರ್ವಹಣೆ ಪಡೆಯಲು ಯುವಕ ಯುವತಿಯರು ಮುಂದಾಗಬೇಕೆಂದರು. ಸ್ಥಳೀಯವಾಗಿ ಲಭ್ಯವಾಗುವ ಉದ್ಯಮಗಳಿಗೆ ಅಗತ್ಯವಿರುವ ಉದ್ಯೋಗ ತರಬೇತಿ ಪಡೆಯಲು ಅಸೋಸಿಯೇಷನ್ನಿಂದ ತರಬೇತಿ ಕೇಂದ್ರ ಸ್ಥಾಪಿಸಲು ಯೋಚಿಸಲಾಗುತ್ತಿದೆ ಎಂದರು. ರಾಯಚೂರಲ್ಲಿ ಸ್ಥಾಪಿಸಲಾಗುತ್ತಿರುವ ಟೆಕ್ಸ್ಟೈಲ್ ಪಾರ್ಕ್ ಈ ಮೊದಲು ಸಹಭಾಗಿತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರವೇ PPP ಮಾದರಿ ಪಾರ್ಕ್ ಸ್ಥಾಪಿಸುವುದನ್ನು ಕೈಬಿಟ್ಟು ಶೀಘ್ರದಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ. ಸಾವಿರಾರು ಉದ್ಯೋಗ ದೊರೆಯುವ ಅವಕಾಶಗಳು ಇದ್ದು ಒಂದೆಡೆ ವಿವಿಧ ಉದ್ಯೋಗ ಅವಕಾಶಗಳನ್ನು ನೀಡಲು ಸರ್ಕಾರ ಯೋಚಿಸಿದೆ ಎಂದರು. ಕೈಗಾರಿಕಾ ನಿವೇಶನಕ್ಕೆ ಈ ಖಾತಾ ನೀಡುವ ಸಮಸ್ಯೆಯನ್ನು ನೀಗಿಸಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. 15 ದಿನಗಳಲ್ಲಿ ಸಮಸ್ಯೆ ಪರಿಹಾರ ಒದಗಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದರು. ನಮ್ಮ ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ರಾಯಚೂರಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜ್ ಅನ್ನು ಕೊಡಬೇಕು. ಏನಂತಂದರೆ, ನಾವು ಇಲ್ಲಿ ರಾಯಚೂರಿನಲ್ಲಿ ಬರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಾಗಲಿ, ಕೈಗಾರಿಕೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಗಲಿ ಬೆಳವಣಿಗೆ ಆಗ್ತದೆ.
ಇಲ್ಲಿದ್ದ ಯುವಕರು ಯುವತಿಯರು ಇಲ್ಲೇ ಕೆಲಸ ಮಾಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶದ ಮೆಸೇಜನ್ನು ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ಇಲ್ಲಿ ನೋಡ್ರಿ ಖಾಲಿ ಪಾನಿಪುರಿ ಮಾಡೋರು ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದು ಸಾಕಷ್ಟು ಹಣ ಗಳಿಸ್ಕೊಂಡು ನಮ್ಮ ಕರ್ನಾಟಕ ಅನುದಾನವನ್ನು ಅವರು ರಾಜ್ಯದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಅವರು ವ್ಯಕ್ತಿಗತದಿಂದ ಅಬ್ಜೆಕ್ಷನ್ ಅಲ್ಲ, ಆದರೆ ನಮ್ಮವರು ಅದನ್ನು ಸಣ್ಣದು ಅಂತ ಒಂದು ಭಾವನೆ ತಂದುಕೊಂಡು ಕೆಲಸ ಮಾಡಲಾಗಿದ್ದಾರೆ. ಆದರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ರಾನ್ಸಿಸ್ ಅಂತ ಮಾಡಿ ನಮ್ಮವರು ಇದನ್ನ ಉದ್ಧಾರ ಮಾಡಿದರೆ ಅನುಕೂಲ ಆಗ್ತದೆ ಯುವಕರಿಗೆ ಮತ್ತು ಯುವತಿಯರಿಗೆ. ಮತ್ತು ಇನ್ನೊಂದು ಏನಂದರೆ ನನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು. ನನ್ನ ಕಾಲಕ್ಕೆ ಒಂದು 50 ವರ್ಕ್ಶಾಪ್ಗಳಿತ್ತು, ಭಾಳಷ್ಟು ಚೆನ್ನಾಗಿ ನಡೀತಾ ಇತ್ತು. ಈಗ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತ ಫ್ಯಾಬ್ರಿಕೇಷನು ಸ್ಟೀಲು ಗಿರ್ಲು ಏನು ಮಾಡೋರು ಎಲ್ಲ ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದಿದ್ದಾರೆ. ನಮ್ಮ ಹತ್ರ ಯಾರು ಕೆಲಸ ಮಾಡೋರಿಲ್ಲ. ITI ಎಲ್ಲ ಟ್ರೈನಿಂಗ್ ತೊಗೊಂತಾರೆ. ನಾನೇ ಮೊನ್ನೆ ITIಗೆ ಒಂದು ಲೆಟರ್ ಕೊಟ್ಟಿದ್ದು, ಒಂದು ಹೋದ ವರ್ಷ ಉದ್ಯೋಗ ಮಾಡಿದಾಗ 50 ಮಂದಿಗೆ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತೇಳಿ. ಒಬ್ಬೊಬ್ಬರಿಗೆ ಸ್ಯಾಲ್ರಿ ಕನಿಷ್ಠ 10,000 ರಿಂದ 15,000 ತನಕ ಸ್ಯಾಲ್ರಿ ಕೊಡ್ತೀವಿ. ಕೇವಲ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು. 8 ತಾಸಿನಾಗ 1 ತಾಸು ಊಟಕ್ಕೆ ಬಿಡ್ತೀವಿ ಅಂತ ಹೇಳಿ ನಾವು ಕೇಳಿದ್ರು ಕೂಡ ಯಾರೂ ಬರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹುಡುಗರಿಗೆ ಯಾಕೆ ಈಗೋ ಐತೆ, ಅದು ಕೆಲಸ ಲೋಕಲ್ನಾಗ ಯಾಕೆ ಮಾಡ್ಬೇಕು ಬಂದ್ರೆ ಅದು ಬಿಟ್ಟು ನಾವು ಎಲ್ಲ ಕೆಲಸಕ್ಕೂ ತಯಾರಾಗಿದ್ದೀವಿ ಅಂತ ತೋರಿಸಿದ್ರೆ ಮಾತ್ರ ಯುವಕರು ನಮ್ಮ ರಾಯಚೂರು ಉದ್ಧಾರ ಆಗ್ತದೆ, ನಮ್ಮ ರಾಜ್ಯದಲ್ಲಿ ಹೆಸರು ಬರ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳಷ್ಟು ಮಂದಿ ರಾಯಚೂರಿನಂದರೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಆ ಭಾಗದವರು ಯಾವ ಆಫೀಸರ್ಸ್ ಆಗಲಿ ಏನು ಕೇಳೋದಿಲ್ಲ. ಆದ ಕಾರಣ ನಾವು ಏನನ್ನ ತೋರಿಸಿದ್ರೆ, ನಮ್ಮ ಯುವಕರು ಯುವತಿಯರು ಏನನ್ನ ತೋರಿಸಿದ್ರೆ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಅವಕಾಶ ಆಗ್ತದೆ ಅಂತ 100% ತೊಗೊಂಡಿವಿ ಸರ್. ಇವು ನಾಳೆಗೆ ಕಳಿಸಿದ್ರೆ ತೊಗೊಂಡ್ವಿ. APMCದು ಇವಾಗ ಅವ್ರದ್ದು ಡಿಪಾರ್ಟ್ಮೆಂಟ್ ಮೊದಲಿದ್ದ ಇತ್ತು. KIDP ಮೊದಲಿಂದ ಅವರೇ ಡಿಪಾರ್ಟ್ಮೆಂಟ್, ಅವರೇ ಡೆವಲಪ್ಮೆಂಟ್ ಮಾಡೋರು, ಅವರೇ ಅಲಾಟ್ಮೆಂಟ್ ಮಾಡೋರು. ಇವು 4 ಡಿಪಾರ್ಟ್ಮೆಂಟ್ ಸರ್ಕಾರದ ಡಿಪಾರ್ಟ್ಮೆಂಟ್. ಸರ್ಕಾರದವರಿಗೆ ಸರ್ಕಾರ ಈ ಖಾತೆ ತಗೋಬೇಕಾದ್ರೆ ನಗರಸಭೆ ದೊಡ್ಡದ ಸರ್ಕಾರ ದೊಡ್ಡದ ಅಂತ ಅರ್ಥ ಆಗಿಲ್ಲ. ಅದು ಕ್ಲಾರಿಟಿ ಕೊಟ್ಟಿವಿ. ನಮಗೆ ಏನಿದ್ರೆ ಅದೇ ಡಿಪಾರ್ಟ್ಮೆಂಟ್ಲಿಂದ ಅನ್ಕೊಂಡ್ರೆ ತೆರಿಗೆ ಬೇಕಿದ್ರೆ ನಾವು ಕಟ್ತೀವಿ. ಈಗಾಗಲೇ ತೆರಿಗೆ ಅಂತೂ ಭಾಳಷ್ಟು ಕಟ್ಟಕತ್ತಿಲ್ಲ. ನಿಮಗೆ ತೆರಿಗೆ ಆಗಬೇಕಿದ್ರೆ ತಗೊಂಡು ಆಮೇಲೆ MB ಪಾಟೀಲ್ ಸಾಹೇಬರು ಒಂದು ಐಡಿಯಾ ಮಾಡಿದರು, SRI ಅಂತ ಮಾಡಿದ್ರು. ಅಲ್ಲಿ ಗ್ರೋತ್ ಸೆಂಟರ್ನಲ್ಲಿ ಅದೇ ಅಲ್ಲಿ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟೋದಿಲ್ಲ. KIDPಗೆ ಟ್ಯಾಕ್ಸ್ ಕಟ್ಟಿದ್ರೆ ಅವರು 30% ತೊಗೊಂಡೋಗಿ ಪಂಚಾಯತಿಗೆ ಕೊಡ್ತಾರೆ. ಡೆವಲಪ್ಮೆಂಟ್ ಮಾತ್ರ KID ಮಾಡ್ತಾರೆ. ಅದೇ ಟೈಪ್ ನಮ್ಗೆ ಇಲ್ಲಿ ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದೇನು ಇನ್ನೊಂದು 5 days ಟೈಮ್ ಕೊಡ್ರಿ ಅಂತ ಕೇಳೋಣ. ಆಯ್ತಂದ್ರೆ ಇದರಿಂದ ಸಾಕಷ್ಟು ಇಂಡಸ್ಟ್ರಿಗಳು ನಿಂತುಬಿಟ್ಟವು ಸರ್. ಇವು ರಿನ್ಯೂವಲ್ ಆಗ್ಬೋದು, ಬ್ಯಾಂಕ್ ರಿನ್ಯೂವಲ್ ಆಗ್ಬೋದು, ಟ್ಯಾಲಿ ಆಗಲಿ ಇಂಥವೆಲ್ಲ ಕಲ್ತ್ರೆ ಇಲ್ಲೇ ಉದ್ಯೋಗ ಸಿಗೋಕ್ಕೆ ಅವಕಾಶ ಹಂಗೆ ಟ್ರೈನಿಂಗ್ ಕೊಡೋದು. DIC-ನಲ್ಲಿ ಮೊನ್ನೆ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಒಂದು ಕೇಳಿದ್ವಿ, ಟ್ಯಾಲಿ ಕಲ್ಸೋದೊಂದು. ಆಮೇಲೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಹೆಲ್ಪರ್ಸ್ ಏನು ಖಾಲಿ ಪಾನರು ಬೋಟ್ ನಾಟು ಗೊತ್ತಾದ್ರೆ ಅವ್ರಿಗೆ 4 ಮಂದಿ ಒಂದೊಂದು ಮಿಲ್ನಲ್ಲಿ ಬರ್ತಾರೆ ಕೆಲಸಕ್ಕೆ. ಅಂಥವ್ರನ್ನ ಟ್ರೈನಿಂಗ್ ಕೊಡೋಕೆ ಒಂದು ITI ಇದು ಮಾಡಿದ್ವಿ. ಅದ್ರ ಜೊತೆಗೆ ಇದು ಮೆಸೇಜ್ ಕೊಡಬೇಕು ನಮ್ಮ ಅಸೋಸಿಯೇಷನ್ಲಿಂದ. ಯಾಕಂದರೆ ಪ್ರತಿಯೊಬ್ಬರು ಅಂತ ನಾವು ಕರ್ನಾಟಕದವ್ರಿಗೆ ಉದ್ಯೋಗ ಕೊಡ್ಬೇಕಂದ್ರೆ ನಾವು ಕೊಡ್ತೀವಿ ಅಂದರೆ ಯಾರು ಬರಲ್ಲ. ಭಾಳ ಮಂದಿ ಇಲ್ಲಿ ಮಾತ್ರ, ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲೇ ಬೇರೆ ಡಿಸ್ಟಿಕ್ನವ್ರು ಬರ್ತಾರೆ, ಇಲ್ಲಿ ಮಂದಿ ಬರೋದು. ಎಲ್ಲರೂ ಬೆಂಗಳೂರು ಬೇಕಂದ್ರೆ ರಾಯಚೂರು ಬರೋದು. ಆಮೇಲೆ ಎಲೆಕ್ಟ್ರಾನಿಕ್ ಇಷ್ಟು ಫೇಮಸ್ ಆಯ್ತು ನಮ್ಮ ರಾಯಚೂರಲ್ಲಿ. ಎಲೆಕ್ಟ್ರಿಷಿಯನ್ ಒಬ್ರು ಸಿಗಲ್ಲ. ಎಲೆಕ್ಟ್ರಿಷಿಯನ್ ಬರ್ರಿ ಸರ್ ಅಂತಂದ್ರೆ ಯಾರು ಬರುತ್ತೆ ಇಲ್ಲ. ಆಮೇಲೆ ಈ ಟ್ಯಾಲಿ ಕಲ್ತವ್ರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಟ್ಯಾಲಿ ಕಲ್ತವ್ರು ಗಂಜಿನಲ್ಲಿ ಒಂದು 3,000 ಫರ್ಮ್ಸ್ ಅವ. ಅದನ್ನು ಒಬ್ಬೊಬ್ಬರು 5-10 ಫರ್ಮ್ಗಳು ಇಟ್ಕೊಂಡ್ರೆ ಒಬ್ಬರು 5,000 ರಿಂದ 5,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ. ಖಾಲಿ 2 hours ಕೆಲಸ. ಒಂದು ತಿಂಗಳದಾಗ 5 ಮಂದಿ ಇಟ್ಕೊಂಡ್ರೆ 50,000 ರೂಪಾಯಿ ಸ್ಯಾಲರಿ ಬರ್ತದೆ. ಅದಕ್ಕೆ ಬರ್ರಿ ಅಂದ್ರೆ ಯಾರು ಬರಲ್ಲ. ಅಲ್ಲ, ಈಗ ಡಿಗ್ರಿ ಕಾಲೇಜುಗಳಲ್ಲಿ ಅಲ್ಲಿ ಹೋಗಿ ಜಾಗೃತಿ ಅಭಿಯಾನ ಅಂತ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿದ್ವಿ, ನೋಡ್ರಿ ಟ್ಯಾಲಿ ಕಲ್ತವ್ರು ನೀವು ಕಳಿಸ್ರಿ ಅಂತಂದ್ರೆ ಒಂದೇ ದಿವಸ ನಾವು ಇದು ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೊಸ ವರ್ಷ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಅಸೋಸಿಯೇಷನ್ ಸಿದ್ದನಗೌಡ ಗಾರಲದಿನ್ನಿ, ಶೈಲೇಶ್ ಕುಮಾರ್, ವಿಜಯ್ ಕುಮಾರ್ ರೆಡ್ಡಿ ಉಪಸ್ಥಿತರಿದ್ದರು. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣ ಹಾಗೂ ವೆನೆಜುವೆಲಾ ಜನತೆಗೆ ಬೆಂಬಲ ನೀಡದ ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ಸಿಪಿಐಎಂ ಹಾಗೂ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರ ದಹಿಸಿ
ಪ್ರತಿಭಟನೆ ನಡೆಸಲಾಯಿತು. ವೆನೆಜುವೆಲಾದ ವಿರುದ್ಧದ ಆಕ್ರಮಣ ಮತ್ತು ಅಮೆರಿಕದ ಸಶಸ್ತ್ರ ಪಡೆಗಳು ವೆನೆಜುವೆಲಾ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನು ಅಪಹರಿಸಿದ್ದನ್ನು ಖಂಡಿಸಿದರು. ಬಿಜೆಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಭಾರತವು ಇತರ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವದ ರಕ್ಷಣೆ ಬಗ್ಗೆ ದೀರ್ಘಕಾಲದಿಂದ ಕಳೆದುಕೊಂಡು ಬಂದಿರುವ ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನಿನ ಸಂಪೂರ್ಣ ಉಲ್ಲಂಘನೆಯ ಬಗ್ಗೆ ಒಂದೇ ಒಂದು ಖಂಡನೆಯ ಪದವೂ ಇಲ್ಲ. ಅಮೆರಿಕದ ಕೆಲವು ಯುರೋಪಿಯನ್ ಮಿತ್ರ ರಾಷ್ಟ್ರಗಳು ಸಹ ಇಂತಹ ಮಾತುಗಳನ್ನು ಹೇಳಿವೆ. ಭಾರತದ ನಿಲುವು ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ಬ್ರಿಕ್ಸ್ ಪಾಲುದಾರರು ತೆಗೆದುಕೊಂಡ ನಿಲುವಿಗೆ ತದ್ವಿರುದ್ಧವಾಗಿದೆ ಎಂದರು. ಸರ್ವಾಧಿಕಾರ ನಡೆಯುವುದಿಲ್ಲ, 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 ಸರ್ವಾಧಿಕಾರ ನಡೆಯುವುದಿಲ್ಲ. ಧಿಕ್ಕಾರ, ಧಿಕ್ಕಾರ, ಮಾಡಲೇಬೇಕು, 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 ಮಾಡಲೇಬೇಕು. ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ, 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 ಅಮೆರಿಕನ್ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮೆರಿಕದ ಸರ್ವಾಧಿಕಾರಿಗೆ ಹೇಳಿ ಧಿಕ್ಕಾರ, ವೆನೆಜುವೆಲಾ ಅಧ್ಯಕ್ಷರ ಮತ್ತು ಅವರ ಪತ್ನಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಅಮೆರಿಕದ ಸರ್ವಾಧಿಕಾರಿಗೆ ಹೇಳಿ ಧಿಕ್ಕಾರ, ಟ್ರಂಪ್ ಅವರ ಸರ್ವಾಧಿಕಾರಿ ಆಡಳಿತ ಕೊನೆಯಾಗಲಿ, ಕೊನೆಯಾಗಲಿ, ಕೊನೆಯಾಗಲಿ. ಟ್ರಂಪ್ ಅವರ ಆಡಳಿತ ಸರ್ವಾಧಿಕಾರಿ ಕೊನೆಯಾಗಲಿ. ಅಜಿತ್ ಜಾಗೀರ್ದಾರ್ ಮಾತನಾಡಿ, ಅಮೆರಿಕ ಪರ ನಿಲುವು ಮೋದಿ ಸರ್ಕಾರದ ಬಲಪಂಥೀಯ ಸಿದ್ಧಾಂತ ಮತ್ತು ಟ್ರಂಪ್ ಆಡಳಿತದೊಂದಿಗೆ ಅದು ಹೊಂದಿರುವ ರಣತಂತ್ರದ ಸಂಬಂಧಗಳಿಗೆ ಅನುಗುಣವಾಗಿದೆ. ಈ ನಿಲುವಿನಿಂದಾಗಿ ಭಾರತವು ಜಾಗತಿಕ ದಕ್ಷಿಣ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಯಾವುದೇ ದಾವೆಯನ್ನು ಕೈಬಿಟ್ಟಂತಾಗಿದೆ ಎಂದಿರುವ ಮೋದಿ ಸರ್ಕಾರ ಈ ಅಪಮಾನಕರ ನಿಲುವನ್ನು ಕೈಬಿಡಬೇಕೆಂದರು. ಜಯವಾಗಲಿ, ಜಯವಾಗಲಿ. ಜಯವಾಗಲಿ, 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 ಜಯವಾಗಲಿ. ಅಮೆರಿಕದ ಸರ್ವಾಧಿಕಾರಿ ಆಡಳಿತಕ್ಕೆ ಧಿಕ್ಕಾರ, ಅಮೆರಿಕದ ಸರ್ವಾಧಿಕಾರಿ ಆಡಳಿತಕ್ಕೆ ಧಿಕ್ಕಾರ, ವೆನೆಜುವೆಲಾ ಅಧ್ಯಕ್ಷರ ಮತ್ತು ಅವರ ಪತ್ನಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಇಡೀ ಪ್ರಪಂಚವನ್ನು ತಡೆಯುತ್ತಾರೆ. ಅಮೆರಿಕದ ಸರ್ವಾಧಿಕಾರಿಗಾಗಿ ನಾಶವಾಗಲಿ, 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 ನಾಶವಾಗಲಿ. ಅಮೆರಿಕದ ಸರ್ವಾಧಿಕಾರಿ ಆಡಳಿತ ನಾಶವಾಗಲಿ, 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 ಮಾಡಲೇಬೇಕು. ಇಂದು ಸರ್ವಾಧಿಕಾರಿ ವಿರುದ್ಧ ನೀಡತಕ್ಕಂಥ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಸರ್ವಾಧಿಕಾರಿ ವಿರುದ್ಧ ನಡೆಯುವಂಥ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ವೆನೆಜುವೆಲಾ ಜನತೆ ಪರ ನಾವಿದ್ದೇವೆ, ಜನತೆ ಪರ ನಾವಿದ್ದೇವೆ. ಹೇಳಿ ಧಿಕ್ಕಾರ, ಸರ್ವಾಧಿಕಾರಿಗಳ ಧೋರಣೆ ಮಾಡ್ತಿರುವ ಟ್ರಂಪ್ಗೆ ಹೇಳಿ ಧಿಕ್ಕಾರ, ಸರ್ವಾಧಿಕಾರಿ ನೀತಿಗಳ ವಿರುದ್ಧ ಹೋರಾಡೋಣ, ಹೋರಾಡೋಣ, ಹೋರಾಡೋಣ. ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಹೇಳಿ ಧಿಕ್ಕಾರ, ಇಂದು ಸರ್ವಾಧಿಕಾರಿ ವಿರುದ್ಧ ನೀಡತಕ್ಕಂಥ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಸರ್ವಾಧಿಕಾರಿ ವಿರುದ್ಧ ನಡೆಯುವಂಥ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ವೆನೆಜುವೆಲಾ ಜನತೆ ಪರ ನಾವಿದ್ದೇವೆ, ಜನತೆ ಪರ ನಾವಿದ್ದೇವೆ. ಹೇಳಿ ಧಿಕ್ಕಾರ, ಸರ್ವಾಧಿಕಾರಿಗಳ ಧೋರಣೆ ಮಾಡ್ತಿರುವ ಟ್ರಂಪ್ಗೆ ಹೇಳಿ ಧಿಕ್ಕಾರ, ಸರ್ವಾಧಿಕಾರಿ ನೀತಿಗಳ ವಿರುದ್ಧ ಹೋರಾಡೋಣ, ಹೋರಾಡೋಣ, ಹೋರಾಡೋಣ.
ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಹೇಳು ಧಿಕ್ಕಾರ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಡಿಎಸ್ ಶರಣಬಸವ, ರಸೂಲ್, ಸವಾರಪ್ಪ, ಎಂಡಿ ಹನೀಫ್, ನಿಸಾರ್, ಜಿಲಾನಿ ಯರಗೇರ, ಭೀಮಯ್ಯ, ಮಾರಯ್ಯ, ಚೀನಿ, ಜಿಲಾನಿ ಪಾಷಾ, ಸುಜಾತ, ಮಹಾದೇವಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಡಳಿತ ಭವನದಲ್ಲಿ ಪ್ರತಿ ತಿಂಗಳು ಕುಂದುಕೊರತೆ ಸಭೆಗಳನ್ನು ನಡೆಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 2 ವರ್ಷಗಳಿಂದ ಜಿಲ್ಲಾಡಳಿತ ಭವನದಲ್ಲಿ ಕುಂದುಕೊರತೆ ಸಭೆಗಳು ನಡೆಸದೇ ಇರುವುದರಿಂದ ತಹಸೀಲ್ದಾರ್ ಕಾರ್ಯಾಲಯ, ಮಹಾನಗರ ಪಾಲಿಕೆ, ಆರ್ಟಿಒ, ಉಪನೋಂದಣಿ ಅಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾ ಪಂಚಾಯತ್, ಲೋಕೋಪಯೋಗಿ ಸೇರಿದಂತೆ ಇತರ ಇಲಾಖೆಗಳಲ್ಲಿ ಸಾರ್ವಜನಿಕರ ಬೇಡಿಕೆ ಮತ್ತು ಸಮಸ್ಯೆಗಳ ಈಡೇರಿಕೆಗೆ ತೊಂದರೆ ಉಂಟಾಗಿದೆ. ಇಲಾಖೆಗಳ ಅಧಿಕಾರಿಗಳು ಯಾವುದೇ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ಕರ್ತವ್ಯದ ಬೇಜವಾಬ್ದಾರಿ, ದಿವ್ಯ ನಿರ್ಲಕ್ಷ್ಯತನವಾಗಿದೆ. ಇದರಿಂದ ಭ್ರಷ್ಟಾಚಾರಕ್ಕೂ ಎಡೆ ಮಾಡಿಕೊಟ್ಟಂತಾಗಿರುತ್ತದೆ ಎಂದು ಆಪಾದಿಸಿದರು. ಸಾರ್ವಜನಿಕರು ಇದರಿಂದ ಬೇಸತ್ತು ಲೋಕಾಯುಕ್ತರ ಮೊರೆ ಹೋಗುತ್ತಿರುವುದು ಹೆಚ್ಚಾಗಿದೆ. ಕೂಡಲೇ ಪ್ರತಿ ತಿಂಗಳ ಕುಂದುಕೊರತೆ ಸಭೆಗಳನ್ನು ಹಮ್ಮಿಕೊಂಡು ಸಾರ್ವಜನಿಕ ಸಮಸ್ಯೆಗಳಿಗೆ ಇತ್ಯರ್ಥಪಡಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಅಧ್ಯಕ್ಷ ಪ್ರಕಾಶ್ ಕುಮಾರ್, ಎಸ್ ಬಾಬು, ಬಿ ಆಂಜನೇಯ, ಜಯರಾಜ್, ಸಂದೀಪ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ. ನದಿ ಪಾತ್ರದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಶಾಸಕ ಬಸನಗೌಡ ದದಲ್ ಸೂಚನೆ. ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ. ಜನವರಿ 11ರಂದು ದೇದುರ್ಗದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಕಾರ್ಯಾಗಾರ. ಎಂ ವಿರೂಪಾಕ್ಷಿ. ಯುವಕ ಯುವತಿಯರು ಸ್ಥಳೀಯವಾಗಿ ಉದ್ಯೋಗ ಪಡೆಯಲು ಆದ್ಯತೆ ನೀಡಲಿ, ತರಬೇತಿ ಕೇಂದ್ರ ಪ್ರಾರಂಭಿಸಲು ಚಿಂತನೆ. ವಿ ಲಕ್ಷ್ಮೀರೆಡ್ಡಿ. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣ ಖಂಡನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರ ದಹಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ. ಮತ್ತು ಪ್ರತಿ ತಿಂಗಳು ಕುಂದುಕೊರತೆ ಸಭೆ ನಡೆಸಲು ಡಿಎಸ್ಎಸ್ ಮನವಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.